ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಮೇಕೆ ವಿತಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಈಗ ಸಮ್ಮರ್ ಬಾಡಿ ಕೂಲ್ ಮಾಡುವಂತಹ ನಿಂಬು ರಸಮ್ ಟಕ್ ಅಂತ ಮಾಡ್ಬೋದು, ಫಾಸ್ಟಾಗಿ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು, ಮತ್ತು ತುಂಬ ಈಸಿಯಾಗಿ ಮಕ್ಕಳು ಸಹ ತಿಂತಾರೆ. ಹೇಗೆ ಮಾಡುವ ನೋಡುವ. ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡಿನಿ, ಅದಕ್ಕೆ 1/4 ಪಾವಷ್ಟು ತೊಗರಿಬೇಳೆ ಹಾಕಿದ್ದೀನಿ. ಅದಕ್ಕೆ 2 ಗ್ಲಾಸಸ್ ವಾಟರ್ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಸ್ವಲ್ಪ 1-2-3 ಡ್ರಾಪ್ಸ್ ಎಣ್ಣೆ ಹಾಕಿ ಲಿಡ್ ಕ್ಲೋಸ್ ಮಾಡಿ ಸ್ಟವ್ ಮೇಲೆ ಇಟ್ಟು 4 ವಿಜಿಲ್ ಕೂಗಿದ್ಮೇಲೆ ಮೇಲೆ ಈಗ ಅದು ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಕಟ್ಟಿನ ಸಪ್ರೇಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಆ ಬೇಳೆಗ ಒಂದು ಮಸ್ಸಗುಟ್ಟಿ ಅಂತೀವಲ್ಲ ಅದು ತೊಗೊಂಡು ತುಂಬ ಚೆನ್ನಾಗಿ ಸಾಫ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ಬೇಳೆ ಇದ್ರೆ ಸಾರಿ ಚೆನ್ನಾಗಲ್ಲ, ಹಾಗಾಗಿ ತುಂಬ ನೈಸ್ ಎಲ್ಲ ಮಾಡೀನಿ. ಈಗ ನೆಕ್ಸ್ಟು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಸ್ಟವ್ ಹಚ್ಚಿ ಎಣ್ಣೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕಾದ್ಮೇಲೆ ಸಾಸಿವೆ ಹಾಕಿ ಜೀರಿಗೆ ಹಾಕಿ ಚಟಪಟ ಬಿಡಿ. ಈಗ ಚಟಪಟ ಆದಮೇಲೆ ಕರಿಬೇವು ಹಾಕಿ ನೆಕ್ಸ್ಟು ಖಾರಕ್ಕೆ 3 ಮೆಣಸಿನ್ಕಾಯಿ ಅದನ್ನು ಸಹ ಉದ್ದುದ್ದು ಕೆತ್ತಿ ಹಾಕೋಣ ಈ ಒಗ್ಗರಣೆಗೆ. ಅದು ಸಹ ಚೆನ್ನಾಗಿ ಮಗ್ಬೇಕು ಎಣ್ಣೆಯಲ್ಲಿ. ಆ ಥರ ಮಗ್ಗಿಸ್ಕೊಳ್ಳಿ ಎಣ್ಣೆಯಲ್ಲೇ. ಈಗ ಎಣ್ಣೆಯಲ್ಲಿ ಮಗ್ಗಿದೆ. ಈಗ ಒಂದು ಟೊಮೆಟೊ ಹೆಚ್ಚಿ ಹಾಕ್ತಾಯಿದ್ದೀನಿ. ಇದನ್ನು ಸಹ ಚೆನ್ನಾಗಿ ಕೈಯಾಡಿ ಎಣ್ಣೆಲೆ ಮಗ್ಗ ಹಾಗೆ ನೋಡ್ಕೊಳ್ಳಿ. ಇನ್ನೊಂದ್ಸರಿ ಕೈಯಾಡಿ. ಈಗ ನೆಕ್ಸ್ಟು ಎಲ್ಲ ಮಕ್ಕಿದೆ. ಈಗ ಬೇಳೆ ಹಾಕಿ ನೆಕ್ಸ್ಟು ಕಟ್ ತೆಗೆದಿತ್ತಲ್ಲ ಅದು ಸಹ ಹಾಕಿ ಇದಕ್ಕೆ ಸಾರಿಗೆ. ನೆಕ್ಸ್ಟು ಮೇನ್ ಇಂಗ್ರೀಡಿಯೆಂಟ್ ಧನಿಯಾ ಪುಡಿ, ಅದನ್ನು 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕಿ ಸಾರಿಗೆ. ನೆಕ್ಸ್ಟ್ 16 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕೈಯಾಡಿ. ನೆಕ್ಸ್ಟ್ 2 ಗ್ಲಾಸಷ್ಟು ವಾಟರ್ ಹಾಕಿ ಕುದಿಯಲು ಬಿಡಿ. ಈಗ ಚೆನ್ನಾಗಿ ಕುದಿದೆ ಎಲ್ಲ. ಈಗ 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಈಗ ಫಸ್ಟು ಕೊತ್ತಂಬರಿ ಸೊಪ್ಪು ಹಾಕಿ ನೆಕ್ಸ್ಟ್ ಒಂದು ಕೊತ್ತಂಬರಿ ಸೊಪ್ಪು ಆಗಿದೆ. ಈಗ ಅದು ಒಂದು ಕುದಿ ಬರಲಿ. ಅದಾದಮೇಲೆ ಒಂದು ನಿಂಬೆಹಣ್ಣು ತೊಗೊಳ್ಳಿ, ಅದನ್ನು ಹೋಲ್ಡ್ ಮಾಡಿ ಅದನ್ನು ಸಹ ಹಿಂಡಿ ಇದಕ್ಕೆ ರಸಮಿಗೆ. ಈಗ ಒಂದು ಕುದಿ ಬರೋ ತಗೋಬೇಡ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಸಮ್ಮರ್ಗೆ ನಮ್ಮ ಬಾಡಿ ಕೂಲ್ ಮಾಡೋಕ್ಕೆ ಈ ರಸಮ್ ಸೂಪರ್, ತುಂಬ ಈಸಿ ಆಗುತ್ತೆ, ಫಾಸ್ಟ್ ಆಗುತ್ತೆ, ಟಕ್ ಅಂತ ಮಾಡ್ಬೋದು. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮೀ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆಲ್.